ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನಾನು ನಿಮ್ಮ ವೇದ ಮಾತಾಡ್ತಿದ್ದೀನಿ. ಆ್ಯಂಡ್ ದೆನ್ ನಾನು ಇವತ್ತು ಮಾಡಿದ್ದು ಟೋಫು ತವಾ ಫ್ರೈ. ಇದನ್ನು ಮಾಡೋಕ್ಕೆ ನಾನು ಫಸ್ಟ್ ತೊಗೊಂಡೆ ಟೋಫು. ಆ್ಯಂಡ್ ದೆನ್ ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಬಾಯ್ಲ್ ಮಾಡಿಕೊಂಡೆ. ನನಗೆ ಹಾಗೆ ಇಷ್ಟ ಆಗಲ್ಲ, ಬಿಕಾಸ್ ಅದು ಬಾಯ್ಲ್ ಮಾಡಿದ್ಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಸಾಫ್ಟ್ ಆಗುತ್ತೆ ಅಂತ, ಅದಕ್ಕೋಸ್ಕರ ಅದನ್ನು ಬಾಯ್ಲ್ ಮಾಡ್ಕೊಂಡು ನೆಕ್ಸ್ಟ್ ಕರ್ಡ್ ತೊಗೊಂಡೆ. ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್, ಸ್ವಲ್ಪ ಕಡಲೆ ಹಿಟ್ಟು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಟೋಫುನ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ನಾನು ಕ್ಯಾಪ್ಸಿಕಮ್ ಕೂಡ ತೊಗೊಂಡು ಕಟ್ ಮಾಡ್ಕೊಂಡು ಟೋಫು ಮತ್ತು ಕ್ಯಾಪ್ಸಿಕಮ್ ಎರಡೂ ಆ್ಯಡ್ ಮಾಡಿ ಅದೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಾರ್ನಿಷ್ ಆಗೋ ಥರ ಚೆನ್ನಾಗೇ ಕಲಸಿದ್ದೀನಿ. ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟೆ, ಇದನ್ನು ಚೆನ್ನಾಗಿ ಗಾರ್ನಿಷ್ ಆಗಲಿ ಅಂತ. ಇದಾಗಿದ ತಕ್ಷಣ ನೆಕ್ಸ್ಟು ತವಾ ತೊಗೊಂಡು ಅದನ್ನು ಫ್ರೈ ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ಬಟರ್ನ ಆ್ಯಡ್ ಮಾಡಿದೆ. ಆಮೇಲೆ ನಾನು ಮಾಡಿರೋವಂಥದ್ದನ್ನು ತವಾ ಮೇಲೆ ಇಟ್ಟು ನಾನು ಇದಕ್ಕೆ ಎಕ್ಸ್ಟ್ರಾ ಆಯಿಲ್ ಆಗಲಿ ಅಥವಾ ಗೀ ಆಗಲಿ ಏನೂ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಬಟರ್ ಏನು ಹಾಕಿದ್ನೋ ಅದರಲ್ಲೇ ನಾನು ಅದನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಅದನ್ನೇ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಫೈನಲಿ ಮೈ ಟೋಫು ತವಾ ಫ್ರೈ ವಾಸ್ ರೆಡಿ ಟು ಸರ್ವ್. ಎಲ್ರಿಗೂ ನನ್ನ ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇದಾಗಿತ್ತು ನನ್ನ ಇವತ್ತಿನ ಡೇ. ಎಲ್ರಿಗೂ ಬಾಯ್.